ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇಟು ಜೂನ್ 9 ಮಂಗಳವಾರ. ಚೆಕಪ್ ಇದೆ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ನೆನ್ನೆನೇ ಮಾಡಿಸ್ಬೇಕಿತ್ತು, ಸೋಮವಾರನೇ. ಬೆಳಿಗ್ಗೆ ಹೋಗಿ ಎಂಟ್ರಿ ಮಾಡಿಸಿದ್ರೆ ಮಧ್ಯಾಹ್ನಕ್ಕೆಲ್ಲ ಮಾಡಿಕೊಡ್ತಿದ್ರು. ಬಟ್ ನಿನ್ನೆ ಏನಾಯಿತು, ಆಲ್ರೆಡಿ ಎಲ್ಲ ಫಿಲ್ ಆಗಿಬಿಟ್ಟಿದೆ. ಅನಾಮಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಿದ್ದು ನಾನು. ಆಲ್ರೆಡಿ ಎಲ್ಲ ಫಿಲ್ ಆಗಿಬಿಟ್ಟಿದೆ. ಇವತ್ತು ಡೇಟ್ ಸಿಗಲ್ಲ, ನಾಳೆನೇ ಅಂತ ಹೇಳಿದ್ರು. ಅದಕ್ಕೆ ನೆಕ್ಸ್ಟ್ ಡೇಗೆ ಪೋಸ್ಟ್‌ಪೋನ್ ಆಯಿತು. ಇವಾಗಂತೂ ರೆಡಿ ಆಗ್ತಾ ಇದ್ದೆ. ಡ್ರೆಸ್‌ಗಳ್ದೇ ಸಮಸ್ಯೆ. ಜೊತೆಗೆ ಇವತ್ತು ಮುಂಚೆ ಎಲ್ಲ ಕರೆಕ್ಟಾಗಿತ್ತು ಎಲ್ಲ. ಇವಾಗ ತಾಯಿ ಕಾರ್ಡ್ ಎಲ್ಲ ಇಶ್ಯೂ ಸ್ಟಿಚ್ ಹಾಕಿ ಮಾಡಿರ್ತಾರಲ್ಲ, ಕರೆಕ್ಟಾಗಿ ರೆಡಿ ಮಾಡಿ ಆ ತಾಯಿ ಕಾರ್ಡ್ ಇಟ್ಕೊಂಡಿರ್ತಿದ್ದೆ. ಅಲ್ಲೂ ಕೂಡ ಇವಾಗೆಲ್ಲ ಸ್ವಲ್ಪ ಎಂಟ್ರಿ ಟೈಟ್ ಆಗುತ್ತೆ ಅಂತ ಮಾಡಿಸ್ಕೋಬೇಕಂತೆ. ಎಲ್ಲ ಸ್ಟಿಚ್ ಇದೇ ಬಿಚ್ಚಬೇಕು. ಲೋಕಲ್ ಸ್ಟಿಚ್ ಬಿಚ್ಚಿದ್ರೆ ಹಾಸ್ಪಿಟಲ್ ಎಲ್ಲ ಇರುತ್ತಲ್ಲ, ಲೂಸ್ ಗೌರ್ಮೆಂಟ್ ಆಗುತ್ತೆ. ಹಾಸ್ಪಿಟಲ್, ಹಂಗಾಗ್ತಿದೆ ಅಲ್ಲಿ ಇವಾಗ. ಹೋಗಿ 3 ವಿಸಿಟ್ ಅಂತೂ ಕೊಟ್ಟಿರಬೇಕು ಅಂತ ಹೇಳ್ತಿದ್ರು. ನನ್ಗೇನದು ಅಮೌಂಟ್ ಈ ಕರ್ನಾಟಕದಲ್ಲಿ ಏನೂ ಬರಲ್ಲ. ಇವಾಗ ತಮಿಳ್ನಾಡ್ದೆಲ್ಲ ಮಾಡಿಸಿರೋದ್ರಿಂದ ಕರ್ನಾಟಕದಲ್ಲಿ ನನಗೇನು ಪುನರ್ವಂಗೆ ಫುಡ್ಡು ಮತ್ತೆ ಎಲ್ಲ ಬರ್ತಿತ್ತಲ್ಲ, ಆ ಥರ ಏನು ಫುಡ್ ಎಲ್ಲ ಏನೂ ಬರಲ್ಲ, ಮತ್ತೆ ಅಮೌಂಟು ಕೂಡ ಬರಲ್ಲ ಕರ್ನಾಟಕದಲ್ಲಿ. ಬಟ್ ಏನಕ್ಕೆ ಮಾಡಿಸ್ಕೊಂಡಿದ್ದು ಅಂತಂದರೆ, ನೆಕ್ಸ್ಟು ಪಾಪುದು ವ್ಯಾಕ್ಸಿನೇಷನ್ ಎಲ್ಲ ಇರುತ್ತಲ್ಲ, ಸೊ ಅದೊಂದು ರೀಸನ್ನಿಗೆ ಸುಮ್ಮನೆ ಮಾಡಿಸ್ಕೊಂಡಂಗಾಯಿತು. ಸೊ 3 ವಿಸಿಟ್ ನೀವು ಮಾಡಲೇಬೇಕು ಅಂದ್ಕೊಂಡು ಹೇಳಿದ್ರು, ಬಸ್ ಸರ್ಟಿಫಿಕೇಟ್ ಎಲ್ಲನೂ ತೊಗೋಬೇಕಾದ್ರೆ. ಸೊ ಹಂಗೂ ಏನೂ ಇಲ್ಲ ಅಂದ್ರೂ ಮೇ ಬಿ ಕೊಡ್ತಾರೆ ಅನಿಸುತ್ತೆ. ಇರಲಿ, ಬಂದಿದ್ನಲ್ಲ, ಸೊ ಕರೆಕ್ಟಾಗಿ ಡೇಟು ಅದೇ ಟೈಮಿಗೆ ಸಿಕ್ಕಿತ್ತು ಅಂತ ಅಂದ್ಬಿಟ್ಟು ಫಸ್ಟು ಅಲ್ಲಿಗೆ ಹೋಗ್ಬೇಕು. ಇವಾಗ ಅಲ್ಲಿ ಎಲ್ಲ ಹೋಗಿ ನೋಡಿಬಿಟ್ಟು ಆಮೇಲಿಂದ ನಗರಕ್ಕೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬರಬೇಕು. ನಾನು ಹೇರ್ ಕಟ್ ಮಾಡಿ ಆಗಿದೆ ಹೆಚ್ಚು ಕಡಿಮೆ ಒಂದು 7-8 ತಿಂಗಳೇ ಆಗಿದೆ ಅನಿಸುತ್ತೆ. ಇನ್ನೂ ಬೆಳೆದಿಲ್ಲ. ಎಷ್ಟು ಇದೆಯೋ ಅಷ್ಟೇ ಇದೆ. ಆದರೆ ಒಂದು ಏನಂತಂದರೆ, ನಂದು ಹೇರ್ ಜಾಸ್ತಿ ಗ್ರೋತ್ ಆಗಲ್ಲ, ಆದರೆ ಒಂದು ಚೂರೂ ಸಿಕ್ ಬರಲ್ಲ. ನೀವು ಬೇಕಿದ್ರೆ ಒಂದು 2 ದಿವಸ ತಲೆ ಬಚ್ಚಿಲ್ಲ ಅಂದ್ರೂ ಒಂದು ಚೂರೂ ಸಿಕ್ ಬರಲ್ಲ, ಆ ಥರ ಇರೋದು. ಬಟ್ ನನಗೆ ಉದ್ದ ಹೇರ್ ಇರಬೇಕು ಅಂತ ತುಂಬ ಆಸೆ, ಆದರೆ ಬೆಳೆಯೋದೇ ಇಲ್ಲ. ಎಷ್ಟು ಟ್ರೈ ಮಾಡಿದ್ದೀನಿ ಗೊತ್ತಾ. ಪುನರ್ವನ್ ಪ್ರೆಗ್ನೆನ್ಸಿಯಿಂದ ಬಿಟ್ಬಿಟ್ಟಿದ್ದೆ, ಕಟ್ ಮಾಡೋದೇ ಬಿಟ್ಟಿದ್ದೆ. ಮತ್ತು ಬಾಣಂತನದಲ್ಲೂ ಕೂಡ ಕಟ್ ಮಾಡಿರಲಿಲ್ಲ. ಸೊ ಆವಾಗಲೂ ಕೂಡ ನನಗೆ ಹೇರ್ ಗ್ರೋತ್ ಆಗೇ ಇರಲಿಲ್ಲ. ಅದಕ್ಕೇನಕ್ಕೆ ಸುಮ್ಮನೆ ಬಿಡಬೇಕು ಅಂತ ಆಮೇಲಿಂದ ಸುಮ್ಮನೆ ಪಟ್ 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 ಅಂತ ಕಟ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇವಾಗ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಯಿತು ಚೆಕಪ್ಪು. ನಾನು ಎಷ್ಟೆಷ್ಟೊತ್ತಾಗುತ್ತಪ್ಪ ಅಂತೆಲ್ಲ ಅಂದ್ಕೊಂಬಿಟ್ಟಿದ್ದೆ. ಏನಿಲ್ಲ, ಜಸ್ಟ್ ಬಿ ಪಿ ಚೆಕ್ ಮಾಡಿದ್ರು, ವೆಯ್ಟ್ ಚೆಕ್ ಮಾಡಿದ್ರು, ಎಂಟ್ರಿ ಮಾಡಿಕೊಂಡು ತಾಯಿ ಕಾರ್ಡ್ಗೂ ಎಂಟ್ರಿ ಮಾಡಿ ಕಳಿಸಿದ್ರು. ಆಮೇಲಿಂದ ಟ್ರೈನ್ ಬರ್ತಿತ್ತು ಅಂತ ಗೇಟ್ ಹಾಕಿದ್ರು, ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ಇವಾಗ ನಗರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ ನೋಡ್ಬೇಕಿವಾಗ. ಪ್ರತಿ ಸಲ ಹಾಸ್ಪಿಟಲ್ಗೆ ಚೆಕಪ್ಗೆ ಹೋಗ್ಬೇಕಾದ್ರೂ ಏನೋ ಒಂಥರ ಖುಷಿ. ಅದರಲ್ಲೂ ಸ್ಕ್ಯಾನಿಂಗ್ ಅಂದ್ಬಿಟ್ರೆ ಇನ್ನೂ ಖುಷಿ. ಸೊ ಎಷ್ಟು ಡೆವಲಪ್ ಆಗಿದೆ ಬೇಬಿ, ಅದೆಲ್ಲ ನೋಡ್ಬೋದು ಪಿಕ್ಚರಲ್ಲಿ ಅಂತ, ಅದು ಏನೋ ಒಂಥರ ಖುಷಿ. ಬೇರೆ ವಿಷಯಗಳಿಗೆಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ ಬೇಜಾರು ಅನಿಸುತ್ತೆ. ಬಟ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಹಾಸ್ಪಿಟಲ್ ವಿಸಿಟ್ ಅಂದರೆ ಒಂಥರ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗಂತೂ. ಬೇರೆಯವ್ರಿಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ. ಸೊ ಇವಾಗ ಸ್ಕ್ಯಾನಿಂಗ್ ಎಲ್ಲ ಆಯಿತು. ಹೋಗಿದ ತಕ್ಷಣವೇ ಆಯಿತು, ಮುಂಚೆನೇ ಬರೆಸಿದ್ರಿಂದ ಹೋಗಿದ ತಕ್ಷಣವೇ ಆಯಿತು. ನಾನು ಸ್ವಲ್ಪ ಲೇಟೇ ಆಗಿಬಿಡುತ್ತೇನೋ ಅಂದ್ಕೊಂಡೆ. ಅರ್ಧ ಗಂಟೆ ಅಷ್ಟೇ, ಅರ್ಧ ಗಂಟೆಗೆಲ್ಲ ಮುಗಿಸ್ಕೊಂಡು ಇವಾಗ ಡಾಕ್ಟ್ರ್ ಹತ್ರ ತೋರಿಸ್ಬೇಕಲ್ಲ, ರಿಪೋರ್ಟ್ ಎಲ್ಲ ಹೋಗ್ತಾ ಇದ್ದೀವಿ. ಬ್ಲಡ್ ಟೆಸ್ಟ್ ಎಲ್ಲ ಏನೂ ಬರೆದಿರಲಿಲ್ಲ ಈ ಸಲ, ಬರೀ ಅನಾಮಲಿ ಸ್ಕ್ಯಾನ್ ಒಂದೇ ಬರ್ಸಿದ್ದು. ಸೊ ನೆಕ್ಸ್ಟ್ ಮಂತು ಮಾಡಿಸೋಣ ಬ್ಲಡ್ ಟೆಸ್ಟ್ ಎಲ್ಲ ಅಂತ ಹೇಳಿದರು. ಅದಕ್ಕೆ ಬರೀ ಅನಾಮಲಿ ಸ್ಕ್ಯಾನ್ ಒಂದೇ ಈ ಸಲ ಬರ್ತಿರೋದು. ಸೊ ಹಾಸ್ಪಿಟ್ಲಿಗೆ ಹೋದ್ವಿ ಇವಾಗ. ನಮಗೆ ಅಲ್ಲಿಂದ ಎಲ್ಲ ಬೇಗ ಬೇಗ ಆಯಿತು ಕೆಲಸ. ಹಾಸ್ಪಿಟ್ಲಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ಸೊ ಡಾಕ್ಟ್ರ್ ಇರಲಿಲ್ಲ, ಒಂದು ಡೆಲಿವರಿ ಕೇಸ್ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೊರಟೋಗ್ಬಿಟ್ಟು ತುಂಬ ಲೇಟೇ ಆಗೋಯಿತು. ಸೊ ಅಷ್ಟರಲ್ಲಿ ಮಣಿನೂ ಹಾಸ್ಪಿಟ್ಲಿಗೆ ಬಂದ. ಅವನ ಬ್ಯಾಂಕ್ ಎಲ್ಲ ಕೆಲಸ ಇತ್ತು, ಬ್ಯಾಂಕ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲಿಂದ ಅವನು ಹಾಸ್ಪಿಟಲಿಗೆ ಬಂದ. ಸೊ ಅಷ್ಟೊತ್ತಿಗೆ ಆಗಲೇ ಆಲ್ಮೋಸ್ಟು ಟೈಮ್ ಆಗಿಬಿಟ್ಟಿತ್ತು, ಊಟದ ಟೈಮ್ ಆಗಿತ್ತು. 1 ಗಂಟೆ ಆಗಿತ್ತು. ಅವನು ಊಟ ಮಾಡಿಸ್ಬೇಕು ಮತ್ತು ಅವನಿಗೆ ಮಲಗಿಸ್ಬೇಕು. ಸೊ ಆಮೇಲೆ ಮಣಿ ಬಂದನಲ್ಲ, ಸೊ ಆಮೇಲಿಂದ ನೀವು ಹೋಗಿ ಅವ್ನು ಕರ್ಕೊಂಡು ಮನೆಗೆ ಹೊರಟೋಗಿ, ಆಮೇಲೆ ನಾವು ನಿಧಾನಕ್ಕೆ, ಡಾಕ್ಟ್ರ್ ಇನ್ನೂ ಬಂದೇ ಇರಲಿಲ್ಲ ಅವಾಗ. ಸೊ ನಾವು ಬಂದಮೇಲೆ ನಿಧಾನಕ್ಕೆ ತೋರಿಸ್ಕೊಂಬರ್ತೀನಿ ಅಂತ ಶೈಲಮ್ಮ ಅವ್ರನ್ನೂ ಕಳಿಸ್ಬಿಟ್ವಿ. ಆಮೇಲೆ ನಿಧಾನಕ್ಕೆ ನಾವು ಹೋದ್ವಿ. ಡಾಕ್ಟ್ರ್ ಅದಾದ್ಮೇಲೂ ಸುಮಾರು ಅರ್ಧ ಗಂಟೆ ಆಯಿತು ಬರೋದು. ಸೊ ಅವನಿಗೆ ಟೈಮ್ ಆಗುತ್ತಲ್ವಾ ಅಂದ್ಬಿಟ್ಟು ಅವನ್ನ ಕಳಿಸ್ಬಿಟ್ವಿ. ಆಮೇಲಿಂದ ವಿಶಾಲ್ ಮಾರ್ಟಿಗೆ, ಅದೇನು ನನಗೆ ಅದ್ರ ಮೇಲೆ ಜ್ಞಾನ ಇಲ್ಲ, ನನಗೆ ಹೋಗಬೇಕು ಅಂತ ಅನಿಸಿಲ್ಲ. ಅದು ಕಣ್ಣೆದುರಿಗಿದ್ರೂ ವಿಶಾಲ್ ಮಾರ್ಟಿಗೆ ಹೋಗಬೇಕು ಅಂತ ನನಗೆ ಅನಿಸಿಲ್ಲ. ಅದೇನೋ ಇವತ್ತು ತಾನೇ ಹೋಗ್ಬರೋಣ ಬಾ, ಪಾಪು ಬಟ್ಟೆ ತೊಗೊಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋದ. ಆಮೇಲೆ ಪಾಪುಗೂ 1-2 ಬಟ್ಟೆ ತೊಗೊಂಡು, ಮಣಿಗೆ 1-2 ಟೀ ಶರ್ಟ್ಸ್ ಎಲ್ಲ ತೊಗೋಬೇಕಿತ್ತು, ಅದು ಎಲ್ಲ ತೊಗೊಂಡು ಬಂದ್ವಿ.
ಮಕ್ಳಿಗಂತೂ ಎಷ್ಟು ಬಟ್ಟೆಗಳಿದ್ರೂ ಸಾಕಾಗಲ್ಲ. ಯಾಕಂದ್ರೆ ಊಟ ತಿಂಡಿ ಮಾಡ್ಬೇಕಾದ್ರೆಲ್ಲ ಏನಾದ್ರೂ ಮೆತ್ಕೊಂತಾರೆ. ಅದು ಮತ್ತೆ ಕಲೆ ಆಗುತ್ತೆ. ಅದು ಹೋಗಲ್ಲ ಮತ್ತೆ ಅದ್ ಬಿಸಾಕೋದು. ಹಿಂಗಾಗಿ ಎಷ್ಟು ಬಟ್ಟೆಗಳಿದ್ರೂ ಮಕ್ಳಿಗೆ ಸಾಕಾಗೋದೇ ಇಲ್ಲ. ಸೊ ಆಮೇಲಿಂದ ಮೇಲ್ಗಡೆ ಬಂದ್ವಿ. ಒಂದು ಮಣಿಗೆ ಶೂಸ್ ನೋಡೋಣ ಅಂತಂದ್ಬಿಟ್ಟು. ಇವಂದು ಒಂದು ಬುದ್ಧಿ ಏನಪ್ಪ ಅಂತಂದರೆ ಎಲ್ಲರಿಗೋಸ್ಕರನೂ ಖರ್ಚು ಮಾಡ್ತಾನೆ. ಆದರೆ ತನಗೋಸ್ಕರ ಅಂತ ಮಾತ್ರ ಏನೂ ಖರ್ಚು ಮಾಡಲ್ಲ. ಏನೋ ಅಂದರೆ ಏನೇನೋ ತಗೊಳ್ಳಲ್ಲ ಅವನು. ನಾವು ತಗೊಳ್ಳೋದ್ರಲ್ಲಿ ಅರ್ಥ ಯಾಕೆ ಕಾಲು ಭಾಗನೂ ಅವ್ನು ತಗೊಳ್ಳಲ್ಲ. ಇವಾಗ ಕಾಲೇಜಿಗೆ ಅವನಿಗೆ ಏನು ಬೇಕೋ ಅದಷ್ಟೇ ಅವ್ನು ತಗೊಳ್ಳೋದು. ಫಾರ್ಮಲ್ಸ್ ಬೇಕು ಫಾರ್ಮಲ್ಸ್ ತಗೊತಾನೆ ಅಷ್ಟೇ, ಇನ್ನೇನೂ ತಗೊಳ್ಳಲ್ಲ. ಶರ್ಟು ಪ್ಯಾಂಟು ಬಿಟ್ಟರೆ ಅವ್ನು ಟೀ ಶರ್ಟ್ಸು, ಒಂದು ಸ್ಲಿಪ್ಪರ್ಸು, ಒಂದು ಶೂಸು ಏನಕ್ಕೂ ಕೈ ಹಾಕಲ್ಲ ಅವನು. ಆ ಥರ ಎಲ್ಲ ಏನೂ ತಗೊಳ್ದೆ ಅದು ಹೆಂಗಿರ್ತಾನೆ ಅಂತಲೇ ನಂಗೆ ಗೊತ್ತಾಗಲ್ಲ. ಈಗ ನೆಸೆಸಿಟಿ ಇದೆಯಾ, ಒಂದು ಬೇಕಾ, ಒಂದು ಅಷ್ಟೇ, ಎಕ್ಸ್ಟ್ರಾ ಇನ್ನೊಂದು ಆ ಥರ ಆ ಒಂದು ಕ್ಯಾರೆಕ್ಟರು. ಆಮೇಲೆ ಒಂದು ಶೂಸ್ ಇರಲಿ ತಗೋ ಅಂತಂದ್ಬಿಟ್ಟು ನೋಡು ಅಂತ ಫೋರ್ಸ್ಫುಲ್ಲಿ ಕರ್ಕೊಬಂದಿದ್ದಕ್ಕೆ ಟ್ರೈ ಮಾಡ್ತಿದ್ದ. ಸೊ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸಿ ಅಂತ ಕೇಳ್ತಿದ್ದೀರಾ. ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಇನ್ನೊಂದು 2-3 ವಿಡಿಯೋಗಳಿದೆ ಅನಿಸುತ್ತೆ ಅಪ್ಲೋಡ್ ಮಾಡೋದಕ್ಕೆ. ಅದಾದಮೇಲೆ ಹಾಕ್ತೀನಿ ನಾನು. ಸೊ ಇದೊಂದು ಬರ್ತಾ ಅವನಿಗೆ ಪಾಪುಗೆ ಇದೊಂದು ಶೂ ತೊಗೊಬಂದಿದ್ವಿ. ನಮಗೆ ಗೊತ್ತಿಲ್ಲ ಇದು ತಗೊಂಡ್ಬಿಟ್ಟಿದ್ದೀನಿ ಈ ಥರ ಲೈಟ್ ಎಲ್ಲ ಬರುತ್ತೆ ಅಂತ. ಆಮೇಲೆ ಕಾಲಿಗೆ ಸೈಜ್ ಆಗುತ್ತೆ ಅಂತ ಹಾಕಿ ನೋಡಿದ್ರೆ ಅದು ಲೈಟ್ ಎಲ್ಲ ಬರ್ತಿದೆ. ಸೊ ಒಟ್ಟಿನಲ್ಲಿ ಖುಷಿ ಪಟ್ಟ, ಎಂಜಾಯ್ ಮಾಡ್ತಿದ್ದ ಅದು ಹಾಕೊಂಡು. ಸೊ ರಿಪೋರ್ಟ್ ಎಲ್ಲ ಏನಿಲ್ಲ, ನಾರ್ಮಲ್ ಇದೆ. ನಾನು ಹೋಗ್ತಾನೆ ರಿಪೋರ್ಟ್ ನೋಡ್ಕೊಂಡ್ಬಿಡ್ತೀನಿ ಫಸ್ಟೇ. ಕ್ಯೂರಿಯಾಸಿಟಿ ತಡೆಯೋಕ್ಕಂತೂ ಆಗಲ್ಲ ನನಗೆ. ಫಸ್ಟೇ ಕೈಗೆ ಬಂದಿದ ತಕ್ಷಣನೇ ರಿಪೋರ್ಟ್ ಎಲ್ಲ ನೋಡ್ಕೊಂಡ್ಬಿಡ್ತೀನಿ. ನಾನು ಏನಕ್ಕೆ ನೋಡ್ತೀನಿ ಅಂದರೆ ಬೇಬಿ ಪಿಕ್ಚರ್ ಕಾಣಿಸುತ್ತಲ್ಲ ಅದಕ್ಕೋಸ್ಕರ ನೋಡ್ತೀನಿ. ಬಟ್ ಈ ಸಲ ಅಷ್ಟೊಂದು ಕ್ಲಿಯರಾಗಿ ಏನೂ ಗೊತ್ತಾಗಲಿಲ್ಲ. ಬಟ್ ಏನಂದರೆ ಎಲ್ಲ ನಾರ್ಮಲ್ ಇದೆ ಅಷ್ಟೇ ಸಾಕು, ಇನ್ನೇನು ಬೇಕಲ್ವಾ ಅದಕ್ಕಿಂತ. ಆಮೇಲೆ ಸಂಜೆ ಪುನರ್ ಅವ್ನಿಗೆ ಕುಡಿಯೋದಕ್ಕೆ ಹಾಲು, ತಿನ್ನೋದಕ್ಕೆ ಒಂಚೂರು ಚಕ್ಲಿ ಕೊಟ್ಟಿದ್ದೆ. ಅವ್ನು ಹಾಲು ಕುಡಿಯೋದಕ್ಕೆ ಎಷ್ಟು ನಾಟಕ ಮಾಡ್ತಾನೆ ಅಂದರೆ ನೋಡಿ, ಇವಾಗ ನಾನು ಹಾಕ್ತೀನಿ ಹಾಗೆ ರಾ ವಿಡಿಯೋ ತೋರಿಸ್ತೀನಿ ನಿಮಗೆ. ಅವ್ನು ಎಷ್ಟು ಮಾತಾಡ್ತಾನೆ ಅಂದರೆ. ಕುಡೀತು. ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಈಗ ನನಗೆ. ಕುಡಿತೀಯಾ ಇಲ್ಲ ಆಟ ಮಾಡ್ತೀಯಾ? ಆಟ ಮಾಡಿದ್ರೆ ಬ್ಯಾಡ್ ಬಾಯ್, ಕುಡಿದ್ರೆ ಗುಡ್ ಬಾಯ್. ಆ ಥರ ಅವ್ನು ಕುಡಿಯಲ್ಲ, ಅವ್ನು ಬ್ಯಾಡ್ ಬಾಯ್. ಅವ್ನು ಕುಡಿಯೋದೇ ಇಲ್ಲ ಅಲ್ಲ, ಚೆಲ್ತಾನೆ ಎಲ್ಲನೂ ವೇಸ್ಟ್ ಮಾಡ್ತಾನೆ. ಅದೆಲ್ಲ ಬೇಡ. ಈಗ ನೀನು ಹಾಲು ಕುಡಿ ಆಯಿತಾ? ನೀನು ಗುಡ್ ಬಾಯ್ ಆಗಬೇಕು ಅಂದರೆ ಹಾಲು ಕುಡಿ. ನಿಂಗೆ ಶಕ್ತಿ ಬೇಕು ಅಂದರೆ ಹಾಲು ಕುಡಿ. ಅವನೇನೇನೇನೇನೋ ಮಾಡ್ತಾನೆ. ಮತ್ತು ಒಂದು ಲೋಟ ಹಾಲು ಕುಡಿಯೋಕ್ಕೆ ಎಷ್ಟು ಪ್ರಶ್ನೆ ಕೇಳ್ತೀಯ ಪಾಪು ನೀನು. ಕುಡಿ. ಇಲ್ಲ, ಹಂಗೆ ಕುಡಿಬೇಕು. ಸ್ವೀಟ್ ಆಗಿದೆ, ಬೆಲ್ಲ ಹಾಕಿದ್ದೀನಿ.